ಟಾಪ್ ಸ್ಟಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಸ್ನೇಹಿತರೆ, 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರತಕ್ಕಂಥ ಈ ಒಂದು ಭೂಗೋಳಶಾಸ್ತ್ರದ ವಿಭಾಗದ ಮೇಲೆ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳನ್ನು ನಾವೀಗ ನೋಡೋಣ. ಹಾಗೆ ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇವುಗಳ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆಮೇಲೆ ಈ ವಿಡಿಯೋ ಮುಗಿದ ಮೇಲೆ ಅವುಗಳನ್ನು ನೋಡಿ. ಈಗ ಸ್ಟಾರ್ಟ್ ಮಾಡೋಣ. ಭಾರತದ ಮೇಲ್ಮೈ ಲಕ್ಷಣಗಳು. ಮೊದಲನೇದಾಗಿ, ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಪರ್ವತ ಶಿಖರಗಳನ್ನು ಒಳಗೊಂಡಿರುವ ಭಾರತದ ಪ್ರಾಕೃತಿಕ ವಿಭಾಗ ಇದಾಗಿದೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಹಿಮಾಲಯ ಪರ್ವತ ಶ್ರೇಣಿ. ನೆಕ್ಸ್ಟ್ ಕ್ವಶನ್, ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣ. ಇಲ್ಲಿ ಆಪ್ಷನ್ ಡಿ, ವರ್ಷವಿಡೀ ಹಿಮದಿಂದ ಆವೃತವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಪ್ರಪಂಚದ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್, ಅಂದರೆ ಪ್ರಪಂಚದ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್ ಆಗಿದೆ. ಅದೇ ರೀತಿಯಲ್ಲಿ ಭಾರತದ ಅತ್ಯುನ್ನತ ಶಿಖರ ಯಾವುದಂದರೆ ಆಪ್ಷನ್ ಡಿ, ಗಾಡ್ವಿನ್ ಆಸ್ಟಿನ್. ಇದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಹಿಮಾಚಲ ಅಥವಾ ಒಳ ಹಿಮಾಲಯದಲ್ಲಿರುವ ಗಿರಿಧಾಮಗಳ ಸರಿಯಾದ ಗುಂಪು. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಶಿಮ್ಲಾ, ರಾಣಿಖೇತ್, ನೈನಿತಾಲ್, ಡಾರ್ಜಿಲಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್, ಡೂನ್ಸ್ ಎಂದರೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, ಹಿಮಾಲಯದ ಸಮತಟ್ಟಾದ ತಳವುಳ್ಳ ಕಣಿವೆಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಭಾರತ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದ ಪ್ರಾಕೃತಿಕ ವಿಭಾಗ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಪರ್ಯಾಯ ಪ್ರಸ್ಥಭೂಮಿ. ನೆಕ್ಸ್ಟ್ ಕ್ವಶನ್, ಉತ್ತರದ ಮೈದಾನವು ಈ ಕೆಳಕಂಡ ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗಿದೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ. ಇಲ್ಲಿ ಆಪ್ಷನ್ ಸಿ, ಅನ್ನೈಮುಡಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಶಿವಾಲಿಕ್ ಬೆಟ್ಟಗಳನ್ನು ಈ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಇಲ್ಲಿ ಆಪ್ಷನ್ ಬಿ, ಒಳ ಹಿಮಾಲಯ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಪರ್ಯಾಯ ಪ್ರಸ್ಥಭೂಮಿಯು ಈ ಆಕಾರದಲ್ಲಿದೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ತ್ರಿಕೋನಾಕಾರ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಈ ಬೆಟ್ಟಗಳ ಸಾಲಿನಲ್ಲಿ ಸಂಧಿಸುತ್ತವೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ನೀಲಗಿರಿ. ನೆಕ್ಸ್ಟ್ ಕ್ವಶನ್, ಪೂರ್ವ ಕರಾವಳಿಯು ಪಶ್ಚಿಮ ಕರಾವಳಿಗಿಂತ. ಇಲ್ಲಿ ಆಪ್ಷನ್ ಎ ಅಗಲವಾಗಿದೆ. ನೆಕ್ಸ್ಟ್ ಕ್ವಶನ್, ಹಿಮಾಲಯ ಪರ್ವತ ಶ್ರೇಣಿಯ ಪ್ರಾಮುಖ್ಯತೆ ಏನೆಂದರೆ. ಇಲ್ಲಿ ನೋಡ್ತಾ ಹೋಗಿ, ಎ ನೈಸರ್ಗಿಕ ಗಡಿಯಾಗಿದೆ, ಬಿ ಅಧಿಕ ಮಳೆಯಾಗಲು ನೆರವಾಗುತ್ತದೆ, ಸಿ ಖನಿಜಗಳ ಉಗ್ರಾಣ ಮತ್ತು ನದಿಗಳ ಉಗಮ ಸ್ಥಾನವಾಗಿದೆ, ಡಿ ಮೇಲ್ನೇ ಎಲ್ಲವೂ. ಅಂದರೆ ಎ ಬಿ ಸಿ ಇವೆಲ್ಲವೂ ಆಗಿದೆ. ಹೀಗಾಗಿ ಆಪ್ಷನ್ ಡಿ ಮೇಲ್ನೇ ಎಲ್ಲವೂ ಸರಿಯಾಗಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಉತ್ತರದ ಮಹಾಮೈದಾನವು ಈ ಮಣ್ಣಿನಿಂದ ಆವೃತವಾಗಿದೆ. ಇಲ್ಲಿ ಆಪ್ಷನ್ ಎ ಮೆಕ್ಕಲು ಮಣ್ಣು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತವು ಒಳಗೊಂಡ ಒಟ್ಟು ದ್ವೀಪ ಸಮೂಹಗಳ ಸಂಖ್ಯೆ. ಇಲ್ಲಿ ಆಪ್ಷನ್ ಎ 247. ನೆಕ್ಸ್ಟ್ ಪ್ರಶ್ನೆ, ಭಾರತ ಪ್ರಮುಖ ಪ್ರಾಕೃತಿಕ ವಿಭಾಗಗಳ ಸಂಖ್ಯೆ. ಇಲ್ಲಿ ಆಪ್ಷನ್ ಎ 4. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ, ಅತಿ ಕಡಿಮೆ ಎತ್ತರವುಳ್ಳ ಹಿಮಾಲಯದ ಸರಣಿಗಳು. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಶಿವಾಲಿಕ್ ಬೆಟ್ಟಗಳು. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ, ಅರಬ್ಬಿ ಸಮುದ್ರ ಇದು ಲಕ್ಷದ್ವೀಪ. ಅದೇ ರೀತಿಯಲ್ಲಿ ಬಂಗಾಳ ಕೊಲ್ಲಿ ಇದೇನೆಂದರೆ ಆಪ್ಷನ್ ಎ ಆಗುತ್ತೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಅಂದರೆ ಅರಬ್ಬಿ ಸಮುದ್ರ ಲಕ್ಷದ್ವೀಪ ಕಂಡು ಬಂದರೆ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಕಂಡು ಬರುತ್ತೆ ಅಂದಾಗೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ, 8849 ಮೀಟರ್. ನೆಕ್ಸ್ಟ್ ಇಲ್ಲಿ ಭಾರತ ವಾಯುಗುಣದ ಮೇಲೆ ಬಹು ಆಯ್ಕೆ ಪ್ರಶ್ನೋತ್ತರ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಭಾರತವು ಈ ಮಾದರಿ ವಾಯುಗುಣವನ್ನು ಹೊಂದಿದೆ.
ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, ಮಾನ್ಸೂನ್ ವಾಯುಗುಣ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಚಳಿಗಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತವೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಕಾರ್ಗಿಲ್ ಸಮೀಪದ ಡ್ರಾಸ್ ಈ ಕಾರಣಕ್ಕಾಗಿ ಪ್ರಖ್ಯಾತವಾಗಿದೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, ಭಾರತದಲ್ಲಿಯೇ ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು. ಇಲ್ಲಿ ಆಪ್ಷನ್ ಡಿ, ಅತಿ ಶಾಖ, ಶುಷ್ಕ ಮತ್ತು ಸೆಕೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ. ಇಲ್ಲಿ ಆಪ್ಷನ್ ಬಿ ಆಗುತ್ತೆ, ಗಂಗಾನಗರ್. ನೆಕ್ಸ್ಟ್ ಕ್ವಶನ್, ಇಲ್ಲಿ ಬೇಸಿಗೆ ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಈ ಹೆಸರಿನಿಂದ ಕರೆಯುವರು. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಕಾಲ ಬೈಸಾಖಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇದು ಕರ್ನಾಟಕದ ಕಾಫಿ ಬೆಳೆಗೆ ಮತ್ತು ಕೇರಳದ ಮಾವಿನ ಬೆಳೆಗೆ ಸಹಾಯಕವಾಗಿದೆ. ಆಪ್ಷನ್ ಸಿ, ಪರಿಸರನ ಮಳೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಭಾರತವು ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಋತುಮಾನ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ. ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಇಲ್ಲಿ ಮೌಸಿನ್ ಡ್ರಾಮ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ತಿಂಗಳ ಆರಂಭದೊಂದಿಗೆ ಹಿಂತಿರುಗಲು ಕಾರಣ. ಇಲ್ಲಿ ಆಪ್ಷನ್ ಎ, ಕಡಿಮೆ ಉಷ್ಣಾಂಶ ಮತ್ತು ಅಧಿಕ ಒತ್ತಡ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಈ ಋತುಮಾನದಲ್ಲಿ ಸಂಭವಿಸುತ್ತವೆ. ಇಲ್ಲಿ ಆಪ್ಷನ್ ಸಿ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು. ಇಲ್ಲಿ ಆಪ್ಷನ್ ಬಿ, ಜನವರಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಪ್ರದೇಶ. ಇಲ್ಲಿ ಆಪ್ಷನ್ ಡಿ, ರಾಜಸ್ಥಾನದ ರುಯ್ಲಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ, ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು ಸಂಭವಿಸುವುದು. ಇಲ್ಲಿ ಆಪ್ಷನ್ ಎ, ಬಂಗಾಳ ಕೊಲ್ಲಿ. ನೆಕ್ಸ್ಟ್ 15ನೇ ಕ್ವಶನ್, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಿಗೆ ಹೆಚ್ಚು ಮಳೆ ಬೀಳುವ ಋತುಮಾನ. ಇಲ್ಲಿ ಆಪ್ಷನ್ ಡಿ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ. ನೆಕ್ಸ್ಟ್ ಇಲ್ಲಿ ಭಾರತದ ಮಣ್ಣುಗಳು. ಇಲ್ಲಿ ಮೊದಲನೇ ಕ್ವಶನ್ ನೋಡೋದಾದರೆ, ನದಿ ಬಯಲುಗಳಲ್ಲಿ ಹೆಚ್ಚಾಗಿ ಸಂಚಯನವಾಗಿರುವ ಮಣ್ಣು. ಇಲ್ಲಿ ಆಪ್ಷನ್ ಸಿ, ಮೆಕ್ಕಲು ಮಣ್ಣು. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಮಣ್ಣನ್ನು ರೆಗೂರ್ ಮಣ್ಣು ಎಂದು ಕರೆಯುವರು. ಇಲ್ಲಿ ಆಪ್ಷನ್ ಎ, ಕಪ್ಪು ಮಣ್ಣು. ನೆಕ್ಸ್ಟ್ ಇಲ್ಲಿ ಕಪ್ಪು ಮಣ್ಣಿನ ವಿಶೇಷತೆ ಏನೆಂದರೆ, ಇಲ್ಲಿ ಆಪ್ಷನ್ ಸಿ, ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಕಪ್ಪು ಮಣ್ಣು ಈ ಶಿಲೆಗಳಿಂದ ಉತ್ಪತ್ತಿಯಾಗಿದೆ. ಇಲ್ಲಿ ಆಪ್ಷನ್ ಎ, ಬಸಾಲ್ಟ್ ಶಿಲೆಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಜಂಬಿಟ್ಟಿಗೆ ಮಣ್ಣು ಈ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಇಲ್ಲಿ ಆಪ್ಷನ್ ಸಿ, ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶಗಳು. ನೆಕ್ಸ್ಟ್ ಪ್ರಶ್ನೆ, ಪರ್ವತ ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಇಲ್ಲಿ ಆಪ್ಷನ್ ಬಿ, ನೆಡು ತೋಟದ ಬೆಳೆಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣವಾಗುವ ಅಂಶ. ಇಲ್ಲಿ ಆಪ್ಷನ್ ಡಿ, ಅರಣ್ಯನಾಶ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಮಣ್ಣಿನ ಸವೆತದ ನೈಸರ್ಗಿಕ ಕರ್ತೃವಲ್ಲದಿರುವುದು. ಇಲ್ಲಿ ಆಪ್ಷನ್ ಸಿ, ಗಣಿಗಾರಿಕೆ. ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಗಣಿಗಾರಿಕೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲಿ ಮಣ್ಣಿನ ಸಂರಕ್ಷಣೆಗೆ ಕೈಗೊಳ್ಳಬಹುದಾದ ಸೂಕ್ತ ಕ್ರಮ. ಇಲ್ಲಿ ಆಪ್ಷನ್ ಎ, ಬದುಗಳ ನಿರ್ಮಾಣ. ಅದೇ ರೀತಿಯಲ್ಲಿ ಈ ಕಾರಣದಿಂದಾಗಿ ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುತ್ತದೆ. ಇಲ್ಲಿ ಆಪ್ಷನ್ ಬಿ, ಮಣ್ಣಿನ ಸವೆತ.
ಅದೇ ರೀತಿಯಲ್ಲಿ ಮರುಭೂಮಿ ಮಣ್ಣು ವಿವಿಧ ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿರುವುದಿಲ್ಲ, ಏಕೆಂದರೆ ಆಪ್ಷನ್ ಬಿ ಅದರಲ್ಲಿ ತೇವಾಂಶ ಮತ್ತು ಸಸ್ಯಾಂಶ ಕಡಿಮೆ ಇರುತ್ತದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಕೆಂಪು ಮಣ್ಣು ಈ ಬೆಳೆಯ ಸಾಗುವಳಿಗೆ ಸೂಕ್ತವಾಗಿದೆ. ಇಲ್ಲಿ ಆಪ್ಷನ್ ಬಿ ತೃಣಧಾನ್ಯ ಮತ್ತು ಎಣ್ಣೆ ಕಾಳುಗಳು. ನೆಕ್ಸ್ಟ್ ಭಾರತದ ಅರಣ್ಯ ಸಂಪತ್ತು, ಈ ಒಂದು ಅಧ್ಯಾಯದ ಮೇಲೆ ಬಹುವಾಕ್ಯ ಪ್ರಶ್ನೋತ್ತರಗಳು. ಅರಣ್ಯ ಸಂಪತ್ತಿನ ಉಪಯೋಗಗಳು ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಎ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ, ಬಿ ಮರುಭೂಮಿ ಆಗದಂತೆ ತಡೆಗಟ್ಟುತ್ತದೆ, ಸಿ ವನ್ಯಜೀವಿಗಳಿಗೆ ಆಶ್ರಯ ತಾಣವಾಗಿದೆ, ಇಲ್ಲಿ ಡಿ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಏನಾಗಿದೆ, ಸರಿಯಾಗಿದೆ, ಎ ಬಿ ಸಿ. ನೆಕ್ಸ್ಟ್ ಪ್ರಶ್ನೆ, 250 ಸೆಂಟಿಮೀಟರ್ ಹೆಚ್ಚು ಮಳೆ ಹೊಂದಿದ ಸದಾ ಹಸಿರಾಗಿರುವ ಹಾಗೂ ಬೀಟೆ ಮಹಾಗನಿ ಮರಗಳು ಹೊಂದಿರುವ ಅರಣ್ಯದ ವಿಧ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆದರೆ ಪರ್ಣಪಾತಿ ಕಾಡುಗಳನ್ನು ಹೀಗೆ ಕರೆಯುವರು. ಇಲ್ಲಿ ಆಪ್ಷನ್ ಸಿ ಮಾನ್ಸೂನ್ ಕಾಡುಗಳು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುವ ಕಾಡುಗಳು. ಇಲ್ಲಿ ನೋಡೋದ್ರೆ ಮೊದಲನೇದಾಗಿ ಎ ಮಾನ್ಸೂನ್ ಕಾಡುಗಳು, ಬಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಅದೇ ರೀತಿ ಸಿ ಪರ್ಣಪಾತಿ ಅರಣ್ಯ, ಆಮೇಲೆ ಅದೇ ರೀತಿಯಲ್ಲಿ ಡಿ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಏನಾಗಿದೆ, ಸರಿಯಾಗಿದೆ, ಯಾಕಂದರೆ ಎಲೆಗಳನ್ನು ಉದುರಿಸುವ ಕಾಡುಗಳು ಬೇಸಿಗೆ ಆರಂಭದಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ 10 ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುವ ಸಸ್ಯವರ್ಗ. ಇಲ್ಲಿ ಆಪ್ಷನ್ ಬಿ ಮರುಭೂಮಿ ಸಸ್ಯವರ್ಗ. ನೆಕ್ಸ್ಟ್ ಕ್ವಶನ್, 1952ರ ರಾಷ್ಟ್ರೀಯ ಅರಣ್ಯ ನೀತಿ ನಿರ್ಣಯದ ಪ್ರಕಾರ ಅರಣ್ಯ ಮಿತಿ. ಇಲ್ಲಿ ಆಪ್ಷನ್ ಬಿ 33.3%. ನೆಕ್ಸ್ಟ್ ಇಲ್ಲಿ ಅರಣ್ಯ ಸಂರಕ್ಷಣೆ ಎಂದರೆ, ಇಲ್ಲಿ ಆಪ್ಷನ್ ಎ ಮಿತಿಮೀರಿದ ಅರಣ್ಯ ಸಂಪತ್ತಿನ ಬಳಕೆಯ ನಿಯಂತ್ರಣ, ಅದೇ ರೀತಿ ಆಪ್ಷನ್ ಬಿ ಅರಣ್ಯ ನಿರ್ವಹಣೆಯ ಪ್ರಕ್ರಿಯೆ, ಅದೇ ರೀತಿ ಸಿ ಅರಣ್ಯ ನಾಶ ನಿಯಂತ್ರಣ, ಆಮೇಲೆ ಅದೇ ರೀತಿ ಡಿ ಮೇಲಿನ ಎಲ್ಲವೂ. ಅಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಅರಣ್ಯ ಸಂರಕ್ಷಣೆ ಅನ್ನೋದಕ್ಕೆ ಎಲ್ಲ ಎ ಬಿ ಸಿ 3 ಆಗಿರುತ್ತವೆ, ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಖಾಜಿರಂಗ ಉದ್ಯಾನವನ ಕಂಡುಬರುವ ಸ್ಥಳ. ಇಲ್ಲಿ ಆಪ್ಷನ್ ಎ ಅಸ್ಸಾಂ. ನೆಕ್ಸ್ಟ್ ಇಲ್ಲಿ ಮಾನಸ ವನ್ಯಜೀವಿ ಧಾಮ ಕಂಡುಬರುವ ರಾಜ್ಯ. ಇದು ಕೂಡ ಏನಿದೆ, ಆಪ್ಷನ್ ಡಿ ಅಸ್ಸಾಂ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಇಲ್ಲಿ ಒಡಿಶಾ. ಅದೇ ರೀತಿ ಇಲ್ಲಿ ನಿತ್ಯ ಹರಿದ್ವರ್ಣವನದ ಕಾಡುಗಳು. ಆಪ್ಷನ್ ಡಿ ತ್ರಿಪುರ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಎತ್ತರವಾದ ಮರಗಳುಳ್ಳ ದಟ್ಟವಾದ ಕಾಡುಗಳನ್ನು ಇದು ಹೊಂದಿದೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, ಉಷ್ಣವಲಯದ ನಿತ್ಯ ಹರಿದ್ವರ್ಣವನದ ಕಾಡುಗಳು. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ ಶ್ರೀಗಂಧ, ತೇಗ, ಸಾಲ್, ಕಂದಾಳೆ ಮರಗಳನ್ನು ಹೊಂದಿದ ಕಾಡುಗಳು. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಮಾನ್ಸೂನ್ ಮಾದರಿಯ ಕಾಡುಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸುಂದರಿ ಮರಗಳು ಕಂಡುಬರುವ ಅರಣ್ಯ ವಿಧ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಮ್ಯಾಂಗ್ರೋವ್ ಕಾಡುಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಕೆಲ ಭಾಗಗಳಲ್ಲಿ ಕಂಡುಬರುವ ಕಾಡಿನ ವಿಧ. ಇಲ್ಲಿ ಆಪ್ಷನ್ ಡಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಖರ್ಜೂರ, ತಾಳೆ ಮರಗಳು ಈ ಕಾಡುಗಳಲ್ಲಿ ಕಂಡುಬರುತ್ತವೆ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ, ಮರುಭೂಮಿ ಸಸ್ಯವರ್ಗ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಜೌಗು ಪ್ರದೇಶ, ನದಿ ಮುಖಜ ಭೂಮಿ, ಉಬ್ಬರವಿಳಿತ ಸಾಗರ ಪ್ರದೇಶಗಳಲ್ಲಿ ಕಂಡುಬರುವ ಸಸ್ಯವರ್ಗ. ಇಲ್ಲಿ ಆಪ್ಷನ್ ಸಿ ಮ್ಯಾಂಗ್ರೋವ್ ಕಾಡುಗಳು. ಅದೇ ರೀತಿಯಲ್ಲಿ ಭಾರತ ಭೌಗೋಳಿಕ ಪ್ರದೇಶದ ಡ್ಯಾಶ್ರಷ್ಟು ಅರಣ್ಯ ಪ್ರದೇಶ ಹೊಂದಿದೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, 23.6%. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಹೆಚ್ಚು ಅರಣ್ಯ ಮಧ್ಯಪ್ರದೇಶ್. ಅದೇ ರೀತಿ ಇಲ್ಲಿ ಕಡಿಮೆ ಅರಣ್ಯ, ಇಲ್ಲಿ ಆಪ್ಷನ್ ಡಿ ಗೋವಾ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕಾರ್ಡಮಮ್ ಬೆಟ್ಟಗಳಲ್ಲಿ ಕಂಡುಬರುವ ಸಸ್ಯವರ್ಗ. ಆಪ್ಷನ್ ಎ
ಕುರುಚಲು ಸಸ್ಯವರ್ಗ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಬಿಳಿಲುಗಳು ಈ ಅರಣ್ಯ ವಿಧದ ಮುಖ್ಯ ಲಕ್ಷಣ. ಇಲ್ಲಿ ಆಪ್ಷನ್ ಎ ಮ್ಯಾಂಗ್ರೋವ್ ಅರಣ್ಯ. ಅದೇ ರೀತಿಯಲ್ಲಿ ಭಾರತ ಜಲಸಂಪನ್ಮೂಲಗಳ ಮೇಲೆ ಒಂದು ಬಹುಆಯ್ಕೆ ಪ್ರಶ್ನೋತ್ತರ ನಾವು ನೋಡೋಣ. ಉತ್ತರ ಭಾರತದ ನದಿಗಳನ್ನು ಹೀಗೆಂದು ಕರೆಯುವರು. ಇಲ್ಲಿ ಆಪ್ಷನ್ ಸಿ ಹಿಮಾಲಯದ ನದಿಗಳು. ನೆಕ್ಸ್ಟ್ ಇಲ್ಲಿ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳ ಸರಿಯಾದ ಗುಂಪು. ಇಲ್ಲಿ ಆಪ್ಷನ್ ಸಿ ಸಿಂಧು, ಗಂಗಾ, ಬ್ರಹ್ಮಪುತ್ರ. ಅದೇ ರೀತಿಯಲ್ಲಿ ಭಾರತದ ಅತ್ಯಂತ ಉದ್ದವಾದ ನದಿ. ಆಪ್ಷನ್ ಬಿ ಗಂಗಾ ನದಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಗಂಗಾ ನದಿಯ ಉಗಮ ಸ್ಥಾನ. ಆಪ್ಷನ್ ಎ ಗಂಗೋತ್ರಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಗಂಗಾ ನದಿಯ ಉಪನದಿಗಳಲ್ಲಿ ಅತ್ಯಂತ ಉದ್ದವಾದ ಉಪನದಿ. ಆಪ್ಷನ್ ಡಿ ಯಮುನಾ. ನೆಕ್ಸ್ಟ್ ಕ್ವಶನ್, ಪಾಕಿಸ್ತಾನದ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ. ಆಪ್ಷನ್ ಡಿ ಸಿಂಧು. ನೆಕ್ಸ್ಟ್ ಇಲ್ಲಿ ಮಹಾನದಿಯ ಉಗಮ ಸ್ಥಾನ. ಇಲ್ಲಿ ಆಪ್ಷನ್ ಬಿ ಸಿವಾಹ ಶ್ರೇಣಿ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ. ಇಲ್ಲಿ ಆಪ್ಷನ್ ಬಿ ಗೋದಾವರಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ. ಆಪ್ಷನ್ ಸಿ ನರ್ಮದಾ. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನವುಗಳಲ್ಲಿ ಕಾವೇರಿ ನದಿಯ ಉಪನದಿ ಎಲ್ಲದಿರುವುದನ್ನು ಗುರುತಿಸಿ. ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋದರೆ ಇದರಲ್ಲಿ ಭೀಮಾ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಜೋಡಿ. ಇಲ್ಲಿ ಆಪ್ಷನ್ ಬಿ ನರ್ಮದಾ ಮತ್ತು ತಾಪಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಗಂಗಾ ನದಿಯ ಬಯಲಿನಲ್ಲಿ ವ್ಯಾಪಕವಾಗಿ ರೂಢಿಯಲ್ಲಿರುವ ನೀರಾವರಿ ವಿಧಾನ. ಇಲ್ಲಿ ಆಪ್ಷನ್ ಎ ಬಾವಿ ನೀರಾವರಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯಕ್ಕೆ ಹೀಗೆಂದು ಕರೆಯುವರು. ಇಲ್ಲಿ ಆಪ್ಷನ್ ಸಿ ಕೆರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಗಮದ ನಂತರ ಅದು ಈ ಹೆಸರಿನಿಂದ ಮುಂದೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇಲ್ಲಿ ಆಪ್ಷನ್ ಎ ಪದ್ಮ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಭಾರತ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಇಲ್ಲಿ ಆಪ್ಷನ್ ಸಿ ಹಿರಾಕುಡ್ ಯೋಜನೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟು. ಇಲ್ಲಿ ಆಪ್ಷನ್ ಎ ಭಾಕ್ರಾ ಅಣೆಕಟ್ಟು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ನದಿ ಕಣಿವೆ ಯೋಜನೆ. ಇಲ್ಲಿ ಆಪ್ಷನ್ ಡಿ ಕೋಸಿ ಯೋಜನೆ. ಅದೇ ರೀತಿಯಲ್ಲಿ ನೆಕ್ಸ್ಟ್, ರಿಹಾಂದ್ ನದಿಗೆ ನಿರ್ಮಿಸಲಾಗಿರುವ ಜಲಾಶಯ. ಇಲ್ಲಿ ಆಪ್ಷನ್ ಡಿ ಗೋವಿಂದ ವಲ್ಲಭ ಪಂತಸಾಗರ. ಇದು ಸರಿಯಾಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ನೋಡ್ತಾ ಹೋದರೆ ಇವುಗಳನ್ನು ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಹೋಲಿಕೆ ಮಾಡಬೇಕಾಗುತ್ತೆ. ಹೀಗೆ ಆಪ್ಷನ್ ಎ ಸರಿಯಾಗಿದೆ. ಇಲ್ಲಿ ಮೊದಲನೇದು ಸಿ ಆಗಿದೆ, ನಾಗಾರ್ಜುನ ತೆಲಂಗಾಣ. ಅದೇ ರೀತಿ ಬಾಕ್ರಾನಂಗಲ್ ಹಿಮಾಚಲ ಪ್ರದೇಶ. ಅದೇ ರೀತಿ ಹೀರಾಕುಡ್ ಒಡಿಸ್ಸಾ. ಅದೇ ರೀತಿ ತುಂಗಭದ್ರಾ ಕರ್ನಾಟಕ. ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲಿ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ಒಂದು ಭಾರತ ನಕ್ಷೆಯಲ್ಲಿ 1, 2, 3, 4 ಒಂದು ಸಂಖ್ಯೆ ಏನಿದೆ ಅದಕ್ಕೆ ಸರಿಯಾಗಿ ನೋಡಬೇಕಾದ್ರೆ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಮೊದಲನೇದು ಗೋವಿಂದ ಸಾಗರ. ನೆಕ್ಸ್ಟ್ ಸೆಕೆಂಡು ರಿಹಾಂದ್ ಯೋಜನೆ. ನೆಕ್ಸ್ಟ್ ಮೂರನೇದು ನೋಡೋದಾದರೆ ನರ್ಮದಾ ನದಿ. ಅದೇ ರೀತಿ ನಾಲ್ಕನೇದು ನೋಡೋದಾದರೆ ಕಾವೇರಿ ನದಿ. ಇದು ಸರಿಯಾಗಿದೆ ಅಂತ ಹೇಳ್ಬೋದು, ಆಪ್ಷನ್ ಸಿ. ನೆಕ್ಸ್ಟ್ ಇಲ್ಲಿ ಭಾರತದ ಭೂ ಸಂಪನ್ಮೂಲಗಳು. ಇಲ್ಲಿ ಮೊದಲನೇ ಕ್ವಶನ್ ನೋಡೋದಾದ್ರೆ ಇದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ. ಇಲ್ಲಿ ಆಪ್ಷನ್ ಎ ಪಶ್ಚಿಮ ಬಂಗಾಳ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಮುಖ ನಾರಿನ ಬೆಳೆಗಳು. ಇಲ್ಲಿ ಆಪ್ಷನ್ ಎ ಹತ್ತಿ ಮತ್ತು ಸೆಣಬು. ಅದೇ ರೀತಿ ಅತಿ ಕಡಿಮೆ ನಿವ್ವಳ ಸಾಗುವಳಿ ಭೂಮಿಯು ಭಾರತದ ಈ ಭಾಗದಲ್ಲಿರುವ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ, ಭಾರತದ
ಈಶಾನ್ಯ ಭಾಗ. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 65% ಜನರು ಈ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಇಲ್ಲಿ ಆಪ್ಷನ್ ಎ ಕೃಷಿ. ನೆಕ್ಸ್ಟ್ ನೋಡೋದ್ರೆ ಮಣ್ಣಿನ ಸಾರದ ಕೊರತೆಯಿಂದಾಗಿ ಈ ಭೂಮಿಯನ್ನು ಕೃಷಿಗೆ ಬಳಸಲಾಗುವುದಿಲ್ಲ. ಇಲ್ಲಿ ಆಪ್ಷನ್ ಎ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದ್ರೆ ಕಾಡುಗಳಲ್ಲಿ ಬುಡಕಟ್ಟು ಜನರು ಅನುಸರಿಸುತ್ತಿದ್ದ ಬೇಸಾಯ ಪದ್ಧತಿ. ಇಲ್ಲಿ ಆಪ್ಷನ್ ಬಿ ವರ್ಗಾವಣೆ ಬೇಸಾಯ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಮಳೆಯಾಶ್ರಿತ ಬೇಸಾಯದ ವಿಧಾನ. ಇಲ್ಲಿ ಆಪ್ಷನ್ ಡಿ ಆರ್ದ್ರ ಬೇಸಾಯ. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ. ಇಲ್ಲಿ ಆಪ್ಷನ್ ಬಿ ಆಗುತ್ತೆ ಉತ್ತರ ಪ್ರದೇಶ್. ನೆಕ್ಸ್ಟ್ ನೋಡೋದ್ರೆ ಈ ಬೆಳೆಯನ್ನು ಕೀಟನಾಶಕವಾಗಿ ಬಳಸಲಾಗುತ್ತದೆ. ಇಲ್ಲಿ ಆಪ್ಷನ್ ಬಿ ತಂಬಾಕು. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ ಸಮತಟ್ಟಾದ ಮೈದಾನ ಇಲ್ಲಿ ಭತ್ತ. ಅದೇ ರೀತಿಯಲ್ಲಿ ಇಳಿಜಾರು ಪ್ರದೇಶ ಚಹಾ. ಅಂದರೆ ಸಮತಟ್ಟಾದ ಮೈದಾನದಲ್ಲಿ ಭತ್ತವನ್ನು ಬೆಳೆದರೆ ಇಳಿಜಾರು ಪ್ರದೇಶದಲ್ಲಿ ಚಹಾವನ್ನು ಬೆಳೀತಾರೆ. ಈ ರೀತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ರೈತ ಮತ್ತು ಅವನ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವ ಪದ್ಧತಿ. ಇಲ್ಲಿ ಆಪ್ಷನ್ ಎ ಜೀವನಾಧಾರ ಬೇಸಾಯ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದ್ರೆ ಬೆಳೆಗಳನ್ನು ಬೆಳೆಯುವುದು ಮತ್ತು ಪಶುಪಾಲನೆಗಳೆರಡನ್ನೂ ಒಳಗೊಂಡ ಕೃಷಿ ಪದ್ಧತಿ. ಇಲ್ಲಿ ಆಪ್ಷನ್ ಬಿ ಆಗುತ್ತೆ ಮಿಶ್ರ ಬೇಸಾಯ. ನೆಕ್ಸ್ಟ್ ಇಲ್ಲಿ ಇವು ವಾಣಿಜ್ಯ ಬೆಳೆಗಳಾಗಿವೆ. ಇಲ್ಲಿ ಆಪ್ಷನ್ ಬಿ ಕಬ್ಬು ಮತ್ತು ಹತ್ತಿ. ನೆಕ್ಸ್ಟ್ ಇಲ್ಲಿ ಹಿಂಗಾರು ಬೆಳೆ ಗೋಧಿ. ಅದೇ ರೀತಿಯಲ್ಲಿ ಮುಂಗಾರು ಬೆಳೆ ಆಪ್ಷನ್ ಎ ಭತ್ತ. ನೆಕ್ಸ್ಟ್ ನೋಡೋದ್ರೆ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು. ಇಲ್ಲಿ ಆಪ್ಷನ್ ಡಿ ಕಪ್ಪು ಮಣ್ಣು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಭಾರತದ ಸಾರಿಗೆ ಮತ್ತು ಸಂಪರ್ಕ. ಇದರ ಮೇಲೆ ಕ್ವಶನ್ ಆನ್ಸರ್ ನೋಡೋಣ. ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಇವುಗಳು ರಕ್ತನಾಳಗಳಂತೆ ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ಆಪ್ಷನ್ ಬಿ ಸಾರಿಗೆ ಮತ್ತು ಸಂಪರ್ಕ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಭಾರತದ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಈ ಸಾರಿಗೆಯು ಅತ್ಯಂತ ಉಪಯುಕ್ತವಾಗಿದೆ. ಇಲ್ಲಿ ಆಪ್ಷನ್ ಎ ರಸ್ತೆ ಸಾರಿಗೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇವುಗಳ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ಆಪ್ಷನ್ ಸಿ ಗ್ರಾಮೀಣ ರಸ್ತೆಗಳು. ಅದೇ ರೀತಿಯಲ್ಲಿ ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ನೋಡಿಕೊಳ್ಳುವವರು. ಇಲ್ಲಿ ಆಪ್ಷನ್ ಡಿ ಕೇಂದ್ರ ಲೋಕೋಪಯೋಗಿ ಇಲಾಖೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ದೇಶದ ಪ್ರಮುಖ ನಗರಗಳು ಮತ್ತು ಪಟ್ಟಣಗಳನ್ನು ಪರಸ್ಪರ ಸಂಪರ್ಕಿಸುವ ರಸ್ತೆ ಸಾರಿಗೆ ವ್ಯವಸ್ಥೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳು. ನೆಕ್ಸ್ಟ್ ನೋಡೋದಾದ್ರೆ ಭಾರತದ ಪ್ರಥಮ ರೈಲು ಮಾರ್ಗವು ಈ ಸ್ಥಳಗಳ ನಡುವೆ ನಿರ್ಮಾಣವಾಯಿತು. ಇಲ್ಲಿ ಆಪ್ಷನ್ ಎ ಮುಂಬೈ ಮತ್ತು ಥಾಣೆ. ನೆಕ್ಸ್ಟ್ ಅದೇ ರೀತಿ ಭಾರತೀಯ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ಮುಂಬೈ. ನೆಕ್ಸ್ಟ್ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವ ನಗರ. ಇಲ್ಲಿ ಆಪ್ಷನ್ ಸಿ ಬೆಂಗಳೂರು. ಅದೇ ರೀತಿ ನೆಕ್ಸ್ಟ್ ಭಾರತದಲ್ಲಿ ಟೆಲಿವಿಷನ್ ಪ್ರಸಾರವು ಪ್ರಾರಂಭಗೊಂಡ ವರ್ಷ. ಇಲ್ಲಿ ಆಪ್ಷನ್ ಡಿ 1959. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಗುಜರಾತ್ನ ಕಚ್ ಕಾರಿಯ ಶಿರೋಭಾಗದಲ್ಲಿರುವ ಬಂದರು. ಇಲ್ಲಿ ಆಪ್ಷನ್ ಬಿ ಕಾಂಡ್ಲಾ. ನೆಕ್ಸ್ಟ್ ಇಲ್ಲಿ ಈ ಒಂದು ಭಾರತ ಕೈಗಾರಿಕೆಗಳ ಮೇಲೆ ಬಹುವಾಕ್ಯ ಪ್ರಶ್ನೆ ಉತ್ತರಗಳು ನಾವೀಗ ನೋಡೋಣ. ಮೊದಲನೇದಾಗಿ ಭಾರತದ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು ಪ್ರಾರಂಭವಾದ ಸ್ಥಳ. ಇಲ್ಲಿ ಆಪ್ಷನ್ ಡಿ ಮುಂಬೈ. ನೆಕ್ಸ್ಟ್ ಇಲ್ಲಿ ಕೈಗಾರಿಕೆಯ ಅರ್ಥ. ಇಲ್ಲಿ ನೋಡೋದ್ರೆ ಆಪ್ಷನ್ ಬಿ ಸರಿಯಾಗಿದೆ ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಭಾರತದಲ್ಲಿರುವ ಕೈಗಾರಿಕಾ ಪ್ರದೇಶಗಳ ಸಂಖ್ಯೆ. ಇಲ್ಲಿ ಆಪ್ಷನ್ ಬಿ 8. ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ಮುಖ್ಯವಾದ ಮತ್ತು ಮೂಲ ಕೈಗಾರಿಕೆ ಎಂದು ಗುರುತಿಸಲ್ಪಟ್ಟಿರುವ ಕೈಗಾರಿಕೆ. ಇಲ್ಲಿ ಆಪ್ಷನ್ ಸಿ
ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಭಾರತದ ಪ್ರಥಮ ಆಧುನಿಕ ರೀತಿಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾದ ಸ್ಥಳ. ಇಲ್ಲಿ ಆಪ್ಷನ್ ಎ ಪಶ್ಚಿಮ ಬಂಗಾಳದ ಕುಲ್ಟಿ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಪ್ರಪಂಚದಲ್ಲಿ ಉಕ್ಕು ಉತ್ಪಾದಿಸುವ ದೇಶಗಳಲ್ಲಿ ಭಾರತದ ಸ್ಥಾನ. ಇಲ್ಲಿ ಆಪ್ಷನ್ ಬಿ 8. ನೆಕ್ಸ್ಟ್ ಇಲ್ಲಿ ಇದು ಕಬ್ಬಿನೇತರ ಲೋಹವಾಗಿದೆ. ಇಲ್ಲಿ ಆಪ್ಷನ್ ಬಿ ಅಲ್ಯೂಮಿನಿಯಂ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಸ್ಥಾಪನೆಯಾದ ವರ್ಷ. ಇಲ್ಲಿ ಆಪ್ಷನ್ ಬಿ 1942. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ. ಇಲ್ಲಿ ಆಪ್ಷನ್ ಸಿ ಮುಂಬೈ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಹತ್ತಿ ಬಟ್ಟೆ ವಸ್ತುಗಳ ರಫ್ತಿನಲ್ಲಿ ಭಾರತದ ಸ್ಥಾನ. ಇಲ್ಲಿ ಆಪ್ಷನ್ ಬಿ ದ್ವಿತೀಯ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತೀಯರಿಗೆ ಕಾಗದ ತಯಾರಿಕೆಯ ಕಲೆಯು ಈ ಶತಮಾನದಲ್ಲಿ ತಿಳಿದಿತ್ತು. ಇಲ್ಲಿ ಆಪ್ಷನ್ ಡಿ 10ನೇ ಶತಮಾನ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಥಮ ಆಧುನಿಕ ಕಾಗದದ ಕೈಗಾರಿಕೆ ಪ್ರಾರಂಭವಾದ ಸ್ಥಳ. ಇಲ್ಲಿ ಆಪ್ಷನ್ ಎ ಸೆರಾಂಪುರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದ ವಿವಿಧೆಡೆಗಳಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ಗಳನ್ನು ಸ್ಥಾಪಿಸಿದ ವರ್ಷ. ಇಲ್ಲಿ ಆಪ್ಷನ್ ಸಿ 1995. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆದರೆ, ಸಿಲಿಕಾನ್ ವ್ಯಾಲಿ ಎಂದು ಪ್ರಸಿದ್ಧಿಯಾದ ನಗರ. ಇಲ್ಲಿ ಆಪ್ಷನ್ ಬಿ ಬೆಂಗಳೂರು. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನವುಗಳಲ್ಲಿ ಅರಣ್ಯಾಧಾರಿತ ಕೈಗಾರಿಕೆಗೆ ಉದಾಹರಣೆ. ಇಲ್ಲಿ ಆಪ್ಷನ್ ಸಿ ಕಾಗದದ ಕೈಗಾರಿಕೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಹತ್ತಿ ಬಟ್ಟೆ ಮತ್ತು ಸಕ್ಕರೆ ಕೈಗಾರಿಕೆಗಳು ಈ ವರ್ಗದ ಕೈಗಾರಿಕೆಗಳಾಗಿವೆ. ಇಲ್ಲಿ ಆಪ್ಷನ್ ಸಿ ಕೃಷಿ ಆಧಾರಿತ ಕೈಗಾರಿಕೆಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆದರೆ, ಇದನ್ನು ಉಕ್ಕು ಮತ್ತು ತಾಮ್ರಗಳ ಬದಲಿ ವಸ್ತುವಾಗಿಯೂ ಬಳಸಲಾಗುತ್ತದೆ. ಇಲ್ಲಿ ಆಪ್ಷನ್ ಸಿ ಅಲ್ಯೂಮಿನಿಯಂ. ನೆಕ್ಸ್ಟ್ ಕ್ವಶನ್, ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಈ ರಾಜ್ಯದಲ್ಲಿದೆ. ಇಲ್ಲಿ ಆಪ್ಷನ್ ಡಿ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರದಿರುವ ಅಂಶ. ಇಲ್ಲಿ ಆಪ್ಷನ್ ಡಿ ಪರ್ವತಗಳು ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋದರೆ, ರೇಣುಕೂಟವು ಈ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಆಪ್ಷನ್ ಡಿ ಯುರೇನಿಯಂ ಕೈಗಾರಿಕೆ. ಅದೇ ರೀತಿ ಮುಂದಿನ ಅಧ್ಯಾಯ ಭಾರತದ ನೈಸರ್ಗಿಕ ವಿಪತ್ತುಗಳು. ಈ ಮೊದಲೇ ನೋಡೋದಾದರೆ, ಅತ್ಯಂತ ವಿನಾಶಕಾರಿಯಾದ ವಾಯುಗೋಳಿಯ ವಿಪತ್ತು. ಇಲ್ಲಿ ಆಪ್ಷನ್ ಸಿ ಆವರ್ತ ಮಾರುತಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದ ಪೂರ್ವ ಕರಾವಳಿಯು ಈ ನೈಸರ್ಗಿಕ ವಿಪತ್ತಿನಿಂದ ಹೆಚ್ಚು ತೊಂದರೆಗೊಳಗಾಗುತ್ತಿರುತ್ತದೆ. ಇಲ್ಲಿ ಆಪ್ಷನ್ ಎ ಆವರ್ತ ಮಾರುತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು ಇಲ್ಲಿ ಹೆಚ್ಚಾಗಿ ಸಂಭವಿಸುತ್ತವೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, ಬಂಗಾಳ ಕೊಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಭಾರತದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳ ತೀವ್ರತೆಯು ಹೆಚ್ಚಾಗಿರುವ ತಿಂಗಳುಗಳು. ಇಲ್ಲಿ ಆಪ್ಷನ್ ಬಿ ಅಕ್ಟೋಬರ್ ಮತ್ತು ನವೆಂಬರ್. ಅದೇ ರೀತಿ ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇದು ಸಂಭವಿಸುವುದು ಅಪರೂಪ. ಇಲ್ಲಿ ಆಪ್ಷನ್ ಡಿ ಭೂಕಂಪನ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಬೆಟ್ಟ ಗುಡ್ಡಗಳಿಂದ ಕೂಡಿದ ರಾಜ್ಯಗಳಲ್ಲಿ ಆಗಾಗ್ಗೆ ಸಂಭವಿಸುವ ನೈಸರ್ಗಿಕ ವಿಪತ್ತು. ಇಲ್ಲಿ ಆಪ್ಷನ್ ಡಿ ಭೂಕುಸಿತ. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ, ಭಾರತ ಪಶ್ಚಿಮ ಕರಾವಳಿಯ ತೀವ್ರ ಸವೆತಕ್ಕೆ ಕಾರಣವಾಗುವ ಅಂಶ. ಇಲ್ಲಿ ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಮಾರುತಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸಮುದ್ರ ತೀರದ ಸವೆತಕ್ಕೆ ಕಾರಣವಾಗುವ ಮಾನವನ ಕೃತ್ಯ. ಇಲ್ಲಿ ಆಪ್ಷನ್ ಡಿ ಅತಿಯಾದ ಮರಳು ಮತ್ತು ಕಲ್ಲು ಗಣಿಗಾರಿಕೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಇಲ್ಲಿವರೆಗೆ ಸಂಭವಿಸಿರುವ ಬಹುತೇಕ ಭೂಕಂಪನಗಳಿಗೆ ಮುಖ್ಯ ಕಾರಣ. ಇಲ್ಲಿ ಆಪ್ಷನ್ ಸಿ ಆಗುತ್ತೆ ಭೂಫಲಕಗಳ ಚಲನೆ. ಅದೇ ರೀತಿ ನೆಕ್ಸ್ಟ್ ನೋಡೋದ್ರೆ, ಇತ್ತೀಚೆಗೆ ಈ ವಲಯವನ್ನು ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಎಂದು ಗುರುತಿಸಲಾಗಿದೆ. ಇಲ್ಲಿ ಆಪ್ಷನ್ ಸಿ ಪರ್ಯಾಯ ದ್ವೀಪ ವಲಯ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭೂ ಚಿಪ್ಪಿನಲ್ಲಾಗುವ
ರಭಸವಾದ ಕಂಪನವನ್ನು ಹೀಗೆ ಕರೆಯುವರು. ಇಲ್ಲಿ ಆಪ್ಷನ್ ಬಿ ಭೂಕಂಪನ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸಮುದ್ರದ ತಳದಲ್ಲಿ ಸಂಭವಿಸುವ ಭೂಕಂಪನದಿಂದ ಉಂಟಾಗುವ ದೈತ್ಯಾಕಾರದ ಅಲೆಗಳು. ಇಲ್ಲಿ ಆಪ್ಷನ್ ಎ ಸುನಾಮಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಪರ್ಯಾಯ ದ್ವೀಪ ವಲಯವು ಈ ಭೂಕಂಪದ ವಲಯಕ್ಕೆ ಸೇರುತ್ತದೆ. ಇಲ್ಲಿ ಆಪ್ಷನ್ ಎ ಕನಿಷ್ಠ ಭೂಕಂಪ ತೀವ್ರತೆಯ ವಲಯ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಅಪರೂಪಕ್ಕೊಮ್ಮೆ ಕೆಲವೇ ಆವರ್ತ ಮಾರುತಗಳು ಇಲ್ಲಿ ಸಂಭವಿಸುತ್ತವೆ. ಇಲ್ಲಿ ಆಪ್ಷನ್ ಬಿ ಅರಬ್ಬಿ ಸಮುದ್ರ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ನದಿ ಪ್ರವಾಹಗಳು ಉಂಟಾಗಲು ಇದು ಪ್ರಮುಖ ಕಾರಣವಾಗಿದೆ. ಆಪ್ಷನ್ ಎ ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ. ಓಕೆ, ಇಲ್ಲಿವರೆಗೊಂದು ಈ ಭೂಗೋಳಶಾಸ್ತ್ರದ ಮೇಲೆ ಒಂದು ಬಹು ಆಯ್ಕೆ ಪ್ರಶ್ನೆ ಉತ್ತರಗಳನ್ನು ನೀವಾಗ ನೋಡಿದ್ದೀರಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನೀವು ನಮ್ಮ ಚಾನಲ್ನ ಒಂದು ಪ್ಲೇಲಿಸ್ಟಿಗೆ ಹೋಗಿ ಮತ್ತಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು ನೀವು ನೋಡಬಹುದು. ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳ ಲಿಂಕ್ ಕೂಡ ಹಾಕಿರ್ತೀನಿ, ನೋಡಿ ಅನ್ನುತ್ತಾ ಧನ್ಯವಾದಗಳು.